ಹಾಯ್ ಹಾಲ್ ವೆಲ್ಕಮ್ ಟು ಮಮತಾ ಕನ್ನಡ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಆಲೂಗೆಡ್ಡೆ ಪಲ್ಯನ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲನೇದಾಗಿ ನಾನು 5 ಆಲೂಗೆಡ್ಡೆಯನ್ನು ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು 2 ವಿಸಲನ್ನು ಕೂಗಿಸ್ಕೊಳ್ಳೋಣ. ಇದಕ್ಕೇನೇನು ಬೇಕು ಅಂದರೆ 2 ಈರುಳ್ಳಿ, ಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಪುಡಿ ಉಪ್ಪನ್ನು ತಗೊಳ್ಳಿ, ಹಸಿಮೆಣಸಿನ್ಕಾಯಿ, ಅರ್ಧ ಹುಳು ನಿಂಬೆಹಣ್ಣು ಇಷ್ಟನ್ನು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ 2 ವಿಸಲ್ ಕೂಗ್ತು. ನೋಡೋಣ ಬನ್ನಿ ಯಾವ ರೀತಿ ಬೆಂದಿದೆ ಅಂತ. ನೋಡಿ ನಾನು ಸಿಪ್ಪೆ ತೆಗೆದು ತೋರಿಸ್ತಾ ಇದ್ದೀನಲ್ಲ, ಎಷ್ಟು ಬೇಗ ಬಂದುಬಿಡುತ್ತೆ. ನೀವು ಬೇಕಾದ್ರೆ 3 ವಿಸಲ್ ಕೂಗಿಸ್ಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಇದನ್ನು ಸಿಪ್ಪೆ ಎಲ್ಲ ಹಿಡಿದು ಸ್ನ್ಯಾಶ್ ಮಾಡ್ಕೊತಿದ್ದೀನಿ ಸಾಫ್ಟಾಗಿ, ಯಾವುದು ಗಟ್ಟಿ ಇರಬಾರ್ದು. ಸ್ಟವ್ ಹಚ್ಚಿ ಪ್ಯಾನನ್ನು ಇಟ್ಟಿದ್ದೀನಿ, ಅದಕ್ಕೆ ಆಯಿಲನ್ನು ಹಾಕಿ ಆಯಿಲ್ ಕಾಯ್ದಾದ್ಮೇಲೆ ಚೆನ್ನಾಗಿ ನಾನು ಸಾಸಿವೆನ ಹಾಕೋತಿದ್ದೀನಿ. ಸಾಸಿವೆ ಚೆನ್ನಾಗಿ ಕಾದಾದ್ಮೇಲೆ ಚಟಪಟ ಅಂತ ಸೌಂಡ್ ಬರೋ ಟೈಮಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕೋತಿದ್ದೀನಿ. ನೆಕ್ಸ್ಟ್ ಆನಿಯನ್ನ ಹಾಕೋತಿದ್ದೀನಿ, ಅದ್ರ ಜೊತೆ ಕರಿಬೇವು ಕೂಡ ಹಾಕೋತಿದ್ದೀನಿ. ಈಗ ಏನಾದರೂ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಆನಿಯನ್ ಬೇಯಬೇಕಾದ್ರೆ ನಾವು ಉಪ್ಪನ್ನು ಹಾಕೋದ್ರಿಂದ ಬೇಗನೂ ಬೇಯುತ್ತೆ, ಚೆನ್ನಾಗಿ ರುಚಿ ಹಿಡ್ಕೊಳ್ಳುತ್ತೆ ಪಲ್ಯ. ನೆಕ್ಸ್ಟ್ ಇದು ಸ್ವಲ್ಪ ಮೆತ್ತಗಾದ್ಮೇಲೆ ನಾನು ಅರಿಶಿನ ಹಾಕೋತಿದ್ದೀನಿ. ನೀವು ಬೇಕು ಅಂದರೆ ಹಾಕೋಬೋದು ಅರಿಶಿನ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಹಾಕೋತಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರ್ಕೋಬೇಕು ನೀಟಾಗೆ. ನೋಡಿ ಈ ಥರ ಹುರಿದಾದ್ಮೇಲೆ ಆಲೂಗೆಡ್ಡೆನ ಸ್ನ್ಯಾಶ್ ಮಾಡಿರೋದನ್ನು ಹಾಕೋಬೇಕು. ಸ್ವಲ್ಪ ಕೈ ಆಡಿಸಿ ತಿರುಗಿಸ್ಬೇಕು ಚೆನ್ನಾಗಿ. ನೋಡಿ ಈ ಥರ ಆಗುತ್ತೆ. ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು, ಸ್ವಲ್ಪ ತೆಳುವಾಗಿ ಬೇಕು ಅನ್ನೋರು. ಇಲ್ಲ ನಮಗೆ ಗಟ್ಟಿಯಾಗೇ ಬೇಕು, ನೀರು ಹಾಕೋದು ಬೇಡ ಅನ್ನೋದಾದರೆ ನೀವು ನೀರನ್ನು ಆ್ಯಡ್ ಮಾಡಬೇಡಿ. ಕಾಯಿ ತುರಿಯನ್ನು ಹಾಕೋತಿದ್ದೀನಿ. ನೋಡಿ ಈ ಥರ ತೆಳುವಾಗಿ ಮಾಡ್ಕೋಬೋದು. ನಾನು ನೀರನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಲೆಮನನ್ನು ಹಾಕ್ಕೊಳ್ಳಿ ಲಾಸ್ಟಲ್ಲಿ. ಈ ಲೆಮನ್ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ಪಲ್ಯ. ನೀವು ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ರುಚಿಯಾಗಿರುತ್ತೆ ಇದು ತುಂಬ. ನೋಡಿದ್ರಲ್ಲ, ಇಷ್ಟೇ ಫ್ರೆಂಡ್ಸ್ ಆಲೂಗೆಡ್ಡೆ ಪಲ್ಯನ ಮಾಡೋದು. ಒಂದು 10ರಿಂದ 15 ನಿಮಿಷ ಆದರೂ ಬೇಕು. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದ್ರ ಜೊತೆ ದೋಸೆ ಮತ್ತು ಕೊಬ್ಬರಿ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಚಟ್ನಿ ಲಿಂಕ್ ಏನಾದ್ರು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಮೇಲ್ ಟ್ಯಾಗ್ ಕೂಡ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ನನ್ನ ಚಾನಲ್ ಏನಾದ್ರು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.